BSNDP ಅನ್ನುವಂತಹ ಒಂದು ಪದ ಏನಂದರೆ, ಖೇಲೋ ಅಂತಕ್ಕಂಥದ್ದು ನಮ್ಮ ಭಾರತದ ದೇಶದಲ್ಲಿ ಇದೊಂದು ಹಿಂದಿ ಪದ ಆಗಿರೋದ್ರಿಂದ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಪ್ರಾರಂಭವಾಗಿ ಇಡೀ ದೇಶಾದ್ಯಂತ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾರಾಯಣ ಗುರುಗಳ ಹೆಸರು ಇದು. BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಒಂದು ಗುರುಗಳ ಹೆಸರು. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅಂತೇಳಿ ಅಂದಿನ ದಿನಗಳಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನವರು ಒಂದು ಸಂದೇಶವನ್ನು ಸಾರಿ ಸಮಾನತೆಯನ್ನು ತಂದರು, ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಗುರುಗಳು ಎಲ್ಲ ವರ್ಗದವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಭಾರತದಲ್ಲಿ ಇವತ್ತು ಕೇರಳ ನಂಬರ್ 1 ಆಗಿರೋದ ಕಾರಣ ಗುರುಗಳ ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಜೊತೆ ಖ್ಯಾತ ನಿರ್ಮಾಪಕರಾದಂಥ ಡಾಕ್ಟರ್ ಸಂಜಯ್ ಗೌಡ್ರು ಅವ್ರ ಬಗ್ಗೆ ಅಂತ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅನೇಕ ತಮ್ಮ ತಪೋಶಕ್ತಿಯಿಂದ ಅನೇಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಆಶೀರ್ವಾದದ ಮೂಲಕ ಈ ನಾಡಿಗೆ ಒಳ್ಳೆಯದನ್ನು ಮಾಡಿರುವಂತಹ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈಗಾಗಲೇ MLCಗೆ ಪ್ರಥಮ ಹಂತದಲ್ಲಿ ಸರ್ ಅವರು ಸ್ಪರ್ಧೆ ಮಾಡಿದರು. ಅವರು ನಮ್ಮ ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಾದಂಥ B ಸೋಮಶೇಖರ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೋರ್ವ ಆನೇಕಲ್ಲಿನ BJP ಪ್ರಭಾವಿ ಮುಖಂಡರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ TV ಬಾಬಾ ಅವರಿದ್ದಾರೆ. ಅದೇ ರೀತಿಯಾಗಿ BIGO ಬೈಕಿನ ಫೌಂಡರ್ ಆದಂಥ ಶ್ರೀಯುತ ಶ್ರವಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಗುರುಶ್ರೀ ಫಾರ್ಮರ್ಸ್ ಕಂಪನಿಯ ಫೌಂಡರ್ ಆದಂಥ ಅವರ ಅಪ್ಪವ್ರ ಫಂಡವರು, ಈಗ ಡೈರೆಕ್ಟ್ರು ಮಹೇಶ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಾವೆಲ್ಲ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತು ತಾವೆಲ್ಲ ಗಮನಿಸಿದ ಹಾಗೆ ಯುವಕರಿಗಾಗಿ 2 ಇಲಾಖೆಗಳು ಇದ್ದಾವೆ. ಒಂದು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ, ಇದು ನಮ್ಮ ರಾಜ್ಯ ಸರ್ಕಾರದ್ದು. ಮತ್ತೊಂದು ಭಾರತ ಸರ್ಕಾರದ್ದು ನೆಹರು ಯುವ ಕೇಂದ್ರ ಅಂತೇಳಿ ಇದೆ. ಅದೆಷ್ಟೋ ಯುವಕರಿಗೆ ಇವತ್ತು ಈ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತವೆ, ಹೇಗೆ ಇದನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಮಾಹಿತಿ ಕೊರತೆ ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆಗೆ ಇವತ್ತು ಯುವಕರಿರುವಂಥ ಭಾರತ ದೇಶ ಅಂತ ಎಲ್ಲರ ಭಾಷಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಯುವಕರನ್ನ ಪ್ರೋತ್ಸಾಹಿಸುವಂಥದ್ದು, ಯುವಕರನ್ನ ಆರೋಗ್ಯದ ರೀತಿಯಲ್ಲಿ ತರುವಂತಹ ಒಂದು ಪ್ರಮುಖ ಪಾತ್ರ ಈ ಯುವಜನ ಸಬಲೀಕರಣದ ಕ್ರೀಡಾ ಇಲಾಖೆ ಇರುತ್ತೆ. ಒನ್ ಆಫ್ ದ ಫಲಾನುಭವಿ ಕೂಡ ನಾನು ಹೌದು. ಕುಂಬಳಗೋಡದಲ್ಲಿ ನಾನು ಯುವಜನ ಕ್ರೀಡಾ ಇಲಾಖೆಯಲ್ಲಿ 15 ದಿನಗಳ ಕಾಲ ತರಬೇತಿ ಪಡೆದೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಉದ್ಯಮದವರೆಗೂ ಮತ್ತು ಅಧಿಕಾರದಿಂದ ಸರ್ಕಾರದ ಎಷ್ಟೆಲ್ಲ ಇಲಾಖೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ನಾವು ಹೇಗೆ ಬದುಕು ಕಟ್ಕೋಬೇಕು, ಈ ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥ ಕಲಿಸಿಕೊಡುವಂಥ ಇಲಾಖೆನೇ ಈ ಯುವಜನ ಸಬಲೀಕರಣ ಇಲಾಖೆ. ಇವತ್ತು ಸರ್ಕಾರ ಇದಕ್ಕೆ ಎಲ್ಲ ಒಂದು ಕಡೆ ಸಚಿವರು ಹಿಂದೆ ಇದ್ದರು, ಈಗ ಪ್ರಸ್ತುತ ಸಚಿವರು ಇಲ್ಲ, ಅದು CM ಸಾಹೇಬ್ರ ಅಂಡರಲ್ಲಿ ಬರುತ್ತೆ. ಆಗ 2016ರಲ್ಲಿ 17ರಲ್ಲಿ ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ದರು. ಈಗ ಇಲಾಖೆಗೆ ಒಂಥರ ಗ್ರಹಣ ಪಡೆದಂಗಾಗಿದೆ, ಯಾವ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಈ ಇಲಾಖೆಗಳಿಂದ ಸೌಲಭ್ಯ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಖೇಲೋ BSNDP ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ 224 ವಿಧಾನಸಭಾ ಕ್ಷೇತ್ರದಿಂದ ಒಂದು ತಂಡಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತೇವೆ. ಯಾಕೆ ನೀವು ವಿಧಾನಸಭಾ ಕ್ಷೇತ್ರವಾರು ಮಾಡ್ತಾ ಇದ್ದೀರಾ ಅಂತ ತಮಗೆ ಅನಿಸ್ಬೋದು.
ಪ್ರಾಯಶಃ ಇವತ್ತು ಎಲ್ಲ ಗ್ರಾಂಟ್ ಇರೋದೇ MLAಗಳ ಹತ್ರ. ಅದೆಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಕ್ರೀಡಾಂಗಣಗಳು ಇಲ್ಲ. ಸೊ ಆ ಎಲ್ಲ ಯುವಕರಿಗೆ ನಮ್ಮ ಹಿರಿಯರು ಗಾದೆ ಮಾತು ಏನು ಹೇಳ್ತಾರೆ, ಆಟ ಊಟ ಪಾಠ ಈ ಮೂರು ಮನುಷ್ಯನಿಗೆ ಭಾಳ ಅಗತ್ಯವಾದದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಯುವಕರಿಗೆ ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನುವಂಥ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲದೆ ಪಕ್ಷಾತೀತವಾಗಿ BSNDP ಫೌಂಡೇಶನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರ ಒಂದು ಸಹಕಾರದಿಂದ ಇವತ್ತು ಒಂದು ವಿಭಿನ್ನವಾದಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಜೊತೆಗೆ ಇವತ್ತು ನಾವೆಲ್ಲ ಲೋಗೋ ಓಪನಿಂಗ್ ಕರೆದ್ಬಿಟ್ಟು ಇವ್ರು ದುಡ್ಡು ಕೇಳ್ತಾ ಇದಾರಲ್ಲ ಅಂತ ಅನಿಸ್ತು ಒಂದು ಕ್ಷಣ. ಆಮೇಲೆ ಗೌಡ್ರು ಹೇಳಿದರು ಇಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ರೆ ಒಳ್ಳೇದಿತ್ತು, ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಅಂತ. ಏನೇ ಆಗಲಿ ಭಾಳ ಗ್ರಾಮೀಣ ಭಾಗದ ಯುವಕರಿಗೆ ಪ್ರೋತ್ಸಾಹಿಸುವಂಥ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ಬೇರೆ ಆಟಗಳಲ್ಲಿ ಜಾತಿಗಳಿಲ್ಲ. ಅದರ್ವೈಸ್ ನೀವು ಈ ರಾಜಸ್ಥಾನ್ ಟೀಮ್ ಇದೆಯಲ್ಲ, ಅದರಲ್ಲಿ ಒಬ್ಬನ ಆಟ ಆಡ್ತಾನಲ್ಲ ಪಾನಿಪುರಿ ಮಾಡೋನು. ಸೊ ಹೀಗಾಗಿ ಜಾತಿ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಪ್ರಸ್ತುತ ಅನ್ಸುತ್ತೆ. ಯಾರಿಗೆ ಚೆನ್ನಾಗಿ ಕ್ರಿಕೆಟ್ ಆಡಕ್ಕೆ ಬರುತ್ತೋ ಅವ್ರು ಬಂದೇ ಬರ್ತಾರೆ ಮೇಲೆ. ಸೊ ಮಹಾಪುರುಷರ ಹೆಸರುಗಳಲ್ಲಿ ಹೇಳಿ ನೀವು ಜ್ಯೋತಿ ಯಾತ್ರೆಯನ್ನು ಮಾಡ್ತಾ ಇದ್ದೀರಿ, ಅದು ಕೂಡ ಒಂದು ಶ್ಲಾಘನೀಯವಾದಂಥ ಕೆಲಸ. ಇಡೀ ರಾಜ್ಯಾದ್ಯಂತ ಯಾವ ಮಹಾಪುರುಷರು ನೀವು ಪಟ್ಟಿ ಮಾಡಿದ್ದೀರಾ, ಅವರ ಜೀವನ ಚರಿತ್ರೆಯನ್ನು ಅಲ್ಲಲ್ಲಿ ಹೋದಲ್ಲಿ ಆ ಜ್ಯೋತಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಆ ವಿಷಯಗಳನ್ನು ತಿಳಿಸಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ. ಇವತ್ತಿನ ಯುವಕರಲ್ಲಿ ಆಸಕ್ತಿ ಇದೆ, ಆಸಕ್ತಿ ಇಲ್ಲ ಅಂತ ಇಲ್ಲ, ಆಸಕ್ತಿ ಇದೆ, ನೋಡ್ತಾರೆ ಅನೇಕರು. ಸೊ ಆ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸ್ತಾ ಈ ನಿಮ್ಮ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಸಂಘಟನೆಯವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಯನ್ನು ಮಹಾತ್ಮರು ಮತ್ತು ಶರಣರ ಹೆಸರಿನ ಮೇಲೆ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಯುವಕರಲ್ಲಿ ಒಂದು ಉತ್ಸಾಹ ತುಂಬುವಂಥ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂತ ಸಾರಿದ್ದು, ಆ ಒಂದು ಗುರುವಿನ ಹೆಸರ ಮೇಲೆ ಈ ಒಂದು ಸಂಘಟನೆಯಿಂದ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತದಂದರೆ ತುಂಬ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಉತ್ಸಾಹಕರು ಮತ್ತು ಗಣ್ಯರು ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕ್ರೀಡಾ ಜ್ಯೋತಿ ಪ್ರಾರಂಭದಿಂದ ಮುಗಿವರೆಗೂ ಇದೇ ಥರ ಉತ್ಸಾಹದಿಂದ ಇಡೀ ರಾಜ್ಯ ತುಂಬ ಬೆಳೆದು ದೇಶವ್ಯಾಪಿ ಹಬ್ಬಬೇಕನ್ನುವುದು ನಮ್ಮ ಒಂದು ಅಭಿಪ್ರಾಯ. ಈ ಕಾರ್ಯಕ್ರಮದ ರೂವಾರಿ ಹಾಗೂ ಒಂದು ಇಷ್ಟೊತ್ತರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳಿದ್ದಾರೆ, ಗುರುಗಳಿಗೆ ಹಾಗೂ ಮಾಜಿ ಸಚಿವರು ನಮ್ಮ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ನಮ್ಮ ಸೋಮಣ್ಣ ಅವರಿದ್ದಾರೆ, ಅದಕ್ಕಿಂತ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಅನ್ನೋದು ಒಂದು ಅವ್ರು ಹೇಳ್ತಾ ಇದ್ರು, ಪ್ರೈಸು ಇಟ್ಟಾಗ ಕೋಟಿ ಲೆಕ್ಕ ದುಡ್ಡು ಅಲ್ಲ ಬೆಲೆ, ಬ್ಯಾಟು ಬಾಲ್ ಹಿಡಿಯೋ ತಾಕತ್ತಿರೋ ಪ್ರತಿಯೊಬ್ಬ ಪ್ಲೇಯರೇ ಅದೇ ಕೋಟಿ ಲೆಕ್ಕ ಇರೋದು. ಸೊ ಆ ಉದ್ದೇಶದಲ್ಲಿ ನಾವು ಪ್ರೈಸ್ ಲೆಕ್ಕನೇ ಇಡೋಕ್ಕಾಗಲ್ಲ ಅಂತ. ಖಂಡಿತ ಸರ್, ಯಾಕೆಂದರೆ ಮ್ಯಾಚ್ ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ಸ್ ಅನ್ನೋದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದೇ ರೀತಿ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರೀತಿಯ ಗೆಳೆಯ ಸಹೋದರ ಮೋಹನ್. ಸೊ ಇವತ್ತು ಅವರು ಗುತ್ತಿಗೆದಾರರು ಎಲ್ಲ ಸೇರಿ ಇವತ್ತು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಮಕ್ಕಳಿಗೆ, ಏಕೆಂದರೆ ಸಿಟಿಲಿರೋರಿಗೆ ಫಾಸ್ಟಾಗಿ ಕನೆಕ್ಟ್ ಆಗ್ಬಿಡ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗ್ತೀವಿ. ಹಳ್ಳಿರೋ ಹುಡುಗರು ಪಾಪ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಕನೆಕ್ಟ್ ಆಗಬೇಕು, ಯಾವ ಉದ್ದೇಶಕ್ಕೆ ಆಗಬೇಕು. ಆ್ಯಕ್ಚುಲಿ 25 ಲಕ್ಷ ಅನ್ನೋದು ಸ್ವಲ್ಪ ಜನಕ್ಕೆ ದೊಡ್ಡದನ್ಬೋದು ಚಿಕ್ಕದನ್ಬೋದು, ಬಟ್ ಗ್ರಾಮೀಣ ಭಾಗದಲ್ಲಿ ಆ ತಂಡಕ್ಕೆ ಬಹಳ ಉಪಯೋಗ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಕೂಡ. ಪ್ರತಿಯೊಬ್ಬರು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಿರೋ ಯುವಕರು ಪರ್ಸ್ನಲಿ ಪ್ರತಿ ಜಿಲ್ಲೆಯಿಂದನೂ ತಗೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಏನು ಅಂದರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ಲಿಕ್ಕೆ 10 ಜನ ಉಟ್ಕೊಂಡಾಗ ವಿ ಶುಡ್ ಯುಟಿಲೈಸ್ ದಟ್. ಅದನ್ನು ಎಲ್ಲ ಗ್ರಾಮೀಣ ಮಕ್ಕಳು ಕೂಡ
ಎಲ್ಲ ರೀತಿ ಬಂದು ಇವತ್ತು RCB ಆಗಲಿ, ಸೆಲೆಕ್ಷನಲ್ಲಾಗಲಿ, ಇಲ್ಲ IPL ಆಗಲಿ, ಮುಂದಿನ ದಿನಕ್ಕೆ ಒಳ್ಳೆ ಪ್ಲೇಯರ್ ಇರ್ತಾನೆ ಗ್ರಾಮೀಣ ಭಾಗದಲ್ಲಿ. ಅವನ್ನ ಗುರ್ಸ್ಲಿಕ್ಕೆ, ಅವ್ನಿಗೆ ಹೋಗ್ಲಿಕ್ಕೆ ದಾರಿಗೆ ಇಲ್ಲ, ಅವನಿಗೆ ಹಣಕಾಸಲ್ಲಾಗಲಿ ಯಾವುದೂ ಇರೋಲ್ಲ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇವತ್ತು ಈ ಟೀಮ್ ಮಾಡಿದರೆ. ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೇನೆ. ನಾಟ್ ಓನ್ಲಿ ಪ್ರೈಸ್ ಬಹುಮಾನ, ನಿಜವಾದ ಪ್ಲೇಯರ್ ಸಿಕ್ಕಿದ್ರೆ ಅವ್ರನ್ನ ಅಂತಾರಾಷ್ಟ್ರೀಯದವರೆಗೂ ಏನೇನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್, ಐ ಆಮ್ ಪ್ರಾಮಿಸಿಂಗ್ ಯು, ಟ್ರೂ ಪ್ಲೇಯರ್ನ ನನ್ನ ಕಡೆಯಿಂದ ನನ್ನ ಸ್ವಂತ ಹಣದಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕಾಗ್ತಾ ಆ ಗೇಮ್ಗೆ ಖಂಡಿತ ಆ ವ್ಯಕ್ತಿನ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿ, ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇಲ್ಲಿ ಇನ್ನೊಬ್ರು ಪೈಪೋಟಿ ಆಗಲಿ. ಅವ್ರು ಹೇಳ್ತಾ ಇದ್ರು ಜಾತಿ ತರಬಾರ್ದು, ಇದೊಂದು ಸ್ಪೋರ್ಟ್ಸಿಗೆ ಜಾತಿನೇ ಇಲ್ಲ, ಸ್ಪೋರ್ಟ್ಸೇ ಒಂದು ಜಾತಿ. ಅದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಇದೆಯಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಜೀವ, ಅದೂ ಒಂದು ಜೀವ. ಸೊ ಆ ಉದ್ದೇಶದಲ್ಲಿ ನಾವು ಎಲ್ಲ ಮಕ್ಕಳನ್ನು ತೊಗೊಂಡು, ಆಮೇಲೆ ಒಂದು ಉದ್ದೇಶ, ನಂದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ದಯವಿಟ್ಟು ರೈತರ ಮಕ್ಕಳು ನೋಡ್ಕಿ ಸರ್. ರೈತರ ಮಕ್ಕಳನ್ನ ಗ್ರಾಮೀಣದಲ್ಲಿ ರೈತರ ಮಕ್ಕಳು ನೋಡ್ಕಿ, ಅದಕ್ಕೆ ಬೇಕಾದ್ರೆ ಒಂದು ಟೀಮ್ ಫಾರ್ಮ್ ಮಾಡಿ, ಅದಕ್ಕೆ ಬೇಕಾದ್ರೆ ಒಂದು ಸ್ಯಾಲ್ರಿ ಇಟ್ಟು ಒಂದು 10 ದಿನ ಯಾರಿಗಾರು ಸಂಬಳನೂ ಕೊಡುವ, ಅದನ್ನ ನನ್ನ ಕೈಲಾಗೋದು ನಾನು ಸಪೋರ್ಟ್ ಮಾಡ್ತೀನಿ. ನಿಜವಾದ ರೈತರ ಮಕ್ಕಳನ್ನ ಆಚೆ ಕರ್ಕೊಂಬರೋಣ. ಎಷ್ಟೋ ಪ್ರತಿಭೆ ಇದ್ದಾರೆ, ಅವ್ರೇನಾಗ್ತಾರೆ, ನಾನು ಒಬ್ಬೊಬ್ರು ಬ್ಯಾಟ್ ತಗೊಳ್ಲಿಕ್ಕೆ ಸಾಧ್ಯ ಇರಲ್ಲ, ಆದರೆ ಅವನು ಒಳ್ಳೆ ಪ್ಲೇಯರ್ ಇರ್ತಾನೆ. ಬಟ್ ಅಂಥವ್ರನ್ನ ನಾವು ಗುರ್ತಿಸಿ ಲೆಟ್ ಅಸ್ ಬ್ರಿಂಗ್ ದಮ್ ಔಟ್. ನಮ್ಮ ಕೈಲಾಗೋದು ನಾವು ಸಪೋರ್ಟ್ ಮಾಡೋಣ. ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್, ನೋ ಒನ್ ಇಸ್ ಪರ್ಮನೆಂಟ್, ನಥಿಂಗ್ ಇಸ್ ಪರ್ಮನೆಂಟ್, ಒನ್ ಥಿಂಗ್ ಇಸ್ ಪರ್ಮನೆಂಟ್. ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ಹೋದ್ರೆ ಖಂಡಿತ ಮಾಡ್ತೀರಾ. ಸೊ ಆ ಗಣೇಶ್ ಅವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಈ ದಿನ ರಾಜ್ಯದ 224 ತಂಡಗಳು ಮತ್ತು ತಾಲೂಕುಗಳಿಂದ ಬರುವಂಥ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಮತ್ತು ಅವ್ರ ಜೊತೆಯಲ್ಲಿ ಬರುವಂಥ ಎಲ್ಲರಿಗೂ ಸೇರಿ ಇವರು ಸೌಲಭ್ಯಗಳು ಕೊಡಬೇಕಂತಂದರೆ ಒಂದು 3,000-4,000 ಜನಕ್ಕೆ ಸತತವಾಗಿ ಅವರಿಗೆ ಅವ್ರನ್ನ ನೋಡ್ಕೊಳ್ಳುವಂಥ ಉಪಚಾರ ಮಾಡುವಂಥ ಕಾರ್ಯಕ್ರಮ ಇದು ತುಂಬ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸ್ಪರ್ಧೆ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದರ ನಂತರ ಜಿಲ್ಲಾ ಮಟ್ಟ ಮತ್ತು ಇವರು ಅದನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರಿಗೆ ಮತ್ತು ಕ್ರೀಡಾ ಆಸಕ್ತಿ ಇರುವಂಥ ಎಲ್ಲ ಕ್ರಿಕೆಟ್ ಪ್ಲೇಯರಿಗೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವ್ರ ಉದ್ದೇಶ ಈಡೇರಲಿ, ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಪರಮ ಪೂಜ್ಯ ಗುರುಜಿಯವರೇ ಹಾಗೂ BJPಯಲ್ಲಿ ಹೆಸರು ಮಾಡಿದಂಥ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರ, ಹಾಗೂ ವೇದಿಕೆ ಮೇಲೆ ಹಲವಾರು ಗಣ್ಯರಿದ್ದಾರೆ, ಸ್ಪಾನ್ಸರ್ಸ್ ಇದ್ದಾರೆ, ಹಾಗೆ ಅವರ ಬೆಂಬಲಿಗರು ಇದ್ದಾರೆ. ಅದೇ ರೀತಿ ನಮ್ಮ ಮುಂಭಾಗದಲ್ಲಿ ಇವಾಗ ನಾವು ಏನು 4ನೇ ಕಣ್ಣಂತ ಕರಿತೀವಿ, ಇವತ್ತೇನಾದರೂ ಇಡೀ ಪ್ರಪಂಚನ ಇವತ್ತು ಕಣ್ಣು ತೆರೆಸ್ತಾರೆ ಅಂದರೆ ಅವುಗಳಿಗೆ ಕಾರಣ ನೀವುಗಳೇ, ಮಾಧ್ಯಮ ಮಿತ್ರರು. ಇವತ್ತು ನಮ್ಮ ಮಾಧ್ಯಮ ಮಿತ್ರ ನಾವು ಇರಲಿಲ್ಲ ಅಂದರೆ ನಮ್ಮ ದೇಶ ಇನ್ನೂ ಏನೋ ಆಗ್ಬಿಟ್ಟಿರೋದು. ನಾನು ಒಬ್ಬ ವಾಗ್ಮಿ ಅಲ್ಲ, ಒಬ್ಬ ಕಾಮಿಟೇಟ್ರಿಂದ ಇವತ್ತು ನಾನು ಏನಕ್ಕೆ ಈ ಪ್ರೋಗ್ರಾಮ್ ಬರೋಕ್ಕೆ ಒಪ್ಕೊಂಡೆ ಅಂದರೆ, ನಮ್ಮ ಬಲಭಾಗದಲ್ಲಿ ಕುಂತಿದ್ದಾರೆ ನಮ್ಮ ಸಹೋದರರು ಸಂಜಯ್ ಅವ್ರು ಹೇಳಿದ್ರು ರೈತರು ಮಕ್ಕಳು ಕ್ರಿಕೆಟ್ ಆಡಬೇಕು. ಖಂಡಿತವಾಗಿ ರೈತರು ಮಕ್ಕಳು ಆಡಲೇಬೇಕು ಕ್ರಿಕೆಟ್. ಯಾಕಂದರೆ ನಾನು ರೈತರು ಕುಟುಂಬದಿಂದ ಬಂದವನು, ಒಬ್ಬ ಬಡ ಕುಟುಂಬದಿಂದ. ನನಗೆ ಒಂದು ಬ್ಯಾಟ್ ತೊಗೊಳ್ಳೋಂಥ ಒಂದು ಶಕ್ತಿ ಇರಲಿಲ್ಲ, ಒಂದು ಶೂಸ್ ತೊಗೊಳ್ಳೋಂಥ ಶಕ್ತಿ ಇರಲಿಲ್ಲ. ನಾನು ಮನೆಯಿಂದ ನಂದು ಸ್ವಲ್ಪ ಯಾಕಂತ ಇದು ಬೇಜಾರು ಮಾಡ್ಕೊಂಬೇಡಿ, ದಯವಿಟ್ಟು ಇವನು ಯಾರಪ್ಪ ಇವನ್ನ ಕರ್ಕೊಂಬಂದು ಇಲ್ಲಿ ವೇದಿಕೆ ಕೊಟ್ಬಿಟ್ಟು ಇವನು ಅವನ ಬಗ್ಗೆ ಮಾತಾಡೋಕ್ಕೆ ಹೇಳ್ತಾವೆ ಅಂತ. ಯಾಕಂದರೆ 224 ಕ್ಷೇತ್ರದಲ್ಲಿ ಇವತ್ತು ಕ್ರಿಕೆಟ್ನ ಆಯೋಜಿಸ್ತವ್ರೆ ಅಂದರೆ ಅದು ಯಾರು ಈ ಕಾರ್ಯಕ್ರಮ ರೂಪಿಸಿದವರು ಅವ್ರಿಗೆ ನಿಜವಾಗ ನಾನು ತಲೆಬಾಗಿ ನಮಸ್ಕರಿಸ್ತೀನಿ. ಖಂಡಿತವಾಗಿ ಇವತ್ತು ಅವ್ರು 25 ಲಕ್ಷ ಫಸ್ಟ್ ಪ್ರೈಸು, ಆಮೇಲೆ ಇನ್ನೊಂದು 15 ಲಕ್ಷ ಅಂದ್ಕೊಂಡಿದ್ದೆ, ಒಂದು ಡಿಜಿಟ್ ಇದಾಗ್ಬಿಟ್ಟಿದೆ, 5 ಲಕ್ಷ ಆಗಿದೆ. ಅದಾದ್ಮೇಲೆ 3ನೇ ಪ್ರೈಸ್ ಆಲ್ಮೋಸ್ಟ್ 2.5 ಲಕ್ಷ ಇರಬೇಕು. ಅದು ದುಡ್ಡಲ್ಲ, ಇವ್ರು ಹೇಳಿದಂಗೆ ದುಡ್ಡಿನ ಪಾಯಿಂಟ್ ಅಲ್ಲ ಜೀವನದಲ್ಲಿ. ನಾವು ಒಂದು ವೇದಿಕೆಗಳು ತುಂಬ ಹಂಚ್ಕೊಂಡಿದ್ದೀನಿ, IPL ಅಲ್ಲಿ RCB ತಂಡಗಳಲ್ಲಿ ವೇದಿಕೆಗಳಲ್ಲಿ ಹಂಚ್ಕೊಂಡಿದ್ದೀನಿ. ಇವತ್ತೇನೆಂದರೆ 224 ಕ್ಷೇತ್ರದಲ್ಲಿ ನಾವು ಇಂಡಿಯಾ ಆಡಿದ್ರೆ 96 ನಾವು ಕರ್ನಾಟಕದಿಂದ 12 ಜನ ಇಂಡಿಯಾ ಆಡ್ತಾ ಇದ್ವು. ಫುಲ್ ಇಂಡಿಯನ್ ಟೀಮ್ ನಾವೆಲ್ಲ ಇದ್ವು. ನಿಮಗೆ ದಿಗ್ಗಜ ಹೆಸರುಗಳು ಹೇಳ್ತೀನಿ, ಲೆಜೆಂಡ್ಗಳ ಹೆಸರು ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಅನಿಲ್ ಕುಂಬ್ಳೆ, ದಿಗ್ಗಜ ಲೆಜೆಂಡ್, ಅವರೊಬ್ಬರು ನಾಯಕರಾಗಿದ್ರು. ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗಿ ನಾವು ಏನಂದರೆ ಸರ್ ಲಿಂಬಾವಳಿ ಸರ್ ನಮ್ಮದು ಟೀಮ್ ಮೀಟಿಂಗಲ್ಲಿ ಮಾತಾಡ್ತಿದ್ವಿ, ಬರೀ ಕನ್ನಡ ಮಾತಾಡ್ತಿದ್ವು. ಅದಕ್ಕೆ ಮ್ಯಾನೇಜರ್ ಕರೆದುಬಿಟ್ಟು
ಇಲ್ಲಿ ಕನ್ನಡ ಮಾತಾಡೋಂಗಿಲ್ಲ, ಓನ್ ಲ್ಯಾಂಗ್ವೇಜ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಮಾತಾಡಬೇಕು ಅಂದ್ಬಿಟ್ಟು ಎಲ್ಲ ನಮಗೆ ಎಚ್ಚರಿಸಿದ್ರು. ನಾವು ಅಲ್ಲಿ ಕೇಳಿಸ್ಕೊಂಡು ಇವ್ರು ಹಿಂದಿದ್ದೆ ಬನ್ನಿ ಇವ್ರದ್ದು ಅಂದ್ಬಿಟ್ಟು ನಾವು ಕನ್ನಡದಲ್ಲೇ ಮಾತಾಡೋದು. ಒಂದು ಆಲ್ಮೋಸ್ಟ್ 1 ವರ್ಷ ಕನ್ನಡದಲ್ಲಿ ನಾವು ಡಾಮಿನೇಟ್ ಮಾಡಿದ್ವಿ ಕ್ರಿಕೆಟ್. ಅದಲ್ಲದೆ ಇವತ್ತು ಪ್ರಧಾನಿಗಳು ಕೂಡ ಬಂದು ಇವಾಗ 3ನೇ ಟರ್ಮ್ ನಡೆಸ್ತಾ ಇದ್ದಾರೆ. ಇವತ್ತು ಅವ್ರು ಪ್ರಧಾನಿ ಆದಮೇಲೆ ನಾವು 2020 ವರ್ಲ್ಡ್ ಕಪ್ 2 ಸಲ ಗೆದ್ದಿದ್ವಿ. ಒಂದು ಫೈನಲ್ ಸೋತರು 50 ಓವರ್ದು, ಅದು ಅಹಮದಾಬಾದಲ್ಲಿ. ಅದು ನಾವು ಮಾಡಿದ್ದ ತಪ್ಪು ನಿರ್ಣಯದಿಂದ ಅವ್ರು ರಾಹುಲ್ ಗಾಂಧಿ ಒಂದು ಎಡವಟ್ಟು ಮಾಡಿದ್ರು, ಅಲ್ಲಿಂದ ನಾವು ಅದು ಸೋತು. ಇಲ್ಲಾಂದ್ರೆ ಅದನ್ನು ಗೆಲ್ತಾ ಇದ್ವು. ಅದಲ್ಲದೆ ನಾನು ಹೆಚ್ಚಿಗೆ ಈ ವೇದಿಕೆನ ಉಪಯೋಗಿಸ್ಕೊಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು 224 ಕ್ಷೇತ್ರಗಳಿದೆ, ಹಳ್ಳಿಯ ಮಕ್ಕಳಿಗೆ ಈಗ ಫಸ್ಟೇ ಲಿಂಬಾವಳಿ ಸರ್ ಹೇಳಿದ್ರು, ಇಲ್ಲಿ ರಿಲಿಜನ್ ಬರಲ್ಲ, ಕ್ರಿಕೆಟಲ್ಲಿ ರಿಲಿಜನ್ ಇಲ್ಲ. ಇವತ್ತು ಕ್ರಿಕೆಟ್ ಆಸ್ತಿ ಇದ್ರೆ ಇವತ್ತು 140 ಕೋಟಿ ಇಂಡಿಯನ್ ಇದು ಆಸ್ತಿ, ಯಾರಪ್ಪನ ಆಸ್ತಿ ಅಲ್ಲ ಇದು. ಇಲ್ಲಿ ಯಾವ ಭಗವಾನು ಇಲ್ಲ, ಗಾಡ್ ಆಫ್ ಕ್ರಿಕೆಟು ಇಲ್ಲ. ಗಾಡ್ ಆಫ್ ಕ್ರಿಕೆಟ್ ಇದ್ರೆ ಎಲ್ಲ ಹುಡುಗರು ಇಲ್ಲಿ ಯಂಗ್ಸ್ಟರ್ಸ್ ಅವ್ರುಗಳು ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳ್ತಾ, ಯಾಕಂದ್ರೆ ನಾವು ಸ್ವಲ್ಪ ಟಯರ್ಡ್ ಆಗಿದ್ದೀವಿ, ಮ್ಯಾಚ್ ಮುಗಿಸ್ಕೊಂಡು ಬಂದಿದ್ದೀವಿ. ನಾನು ಇದನ್ನ ವೇದಿಕೆನ ಕಾಂಪಿಟೇಟರ್ ಯೂಸ್ ಮಾಡೋಕ್ಕೋಗಲ್ಲ. ದಯವಿಟ್ಟು ನೀವು ನನ್ನ ಕಡೆಯಿಂದ ಆಸ್ ಎ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಕ್ರಿಕೆಟರ್, ನಿಮ್ಗೆ ಏನಾದರೂ ರೂಲ್ ರೇಷೆಗಳನ್ನ ಸಿದ್ಧ ಮಾಡಬೇಕಂದ್ರೆ, ಟ್ಯಾಲೆಂಟ್ಸ್ ಕೊಂಡ್ಬೇಕಂದ್ರೆ, ಈ ಥರ ಏನೇ ಇದ್ರೆ ನಾನು ನಿಮಗೆ ಫ್ರೀಯಾಗಿ ಮಾಡ್ತೀನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತೀನಿ. ಅದಲ್ಲದೆ ನಾನು ನೀವು ಯಾರು ಆರ್ಗನೈಸರ್ ಇರೋ ನನಗೊಂದು ಪೆನ್ಷನ್ ಬರುತ್ತೆ. ಆ ಪೆನ್ಷನ್ 1 ತಿಂಗಳ ಪೆನ್ಷನ್ನ ಈ ಆರ್ಗನೈಸರ್ಸ್ಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ನಂಬರ್ ಕೇಳ್ಬಿಡಿ ಡಿಜಿಟ್ನ, ಬಟ್ ನಾನು ಚೆಕ್ ಮೂಲಕ ನಿಮಗೆ ಕೊಡ್ತೀನಿ. 1 ತಿಂಗಳು ಪೆನ್ಷನ್ ಕೊಡ್ತೀನಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು.